ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ಯೂಟ್ಯೂಬ್ ನಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ತಗೊಂತಾರೆ, ಪ್ಲಸ್ ವಾಚ್ ಟೈಮ್ ತಗೊಂತಾರೆ 4000 ಅವರ್ಸ್. ಪ್ಲಸ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ವಿಡಿಯೋಸ್ ನ ಚೆಕ್ ಮಾಡ್ಕೊಳ್ದೇನೆ ಡೈರೆಕ್ಟ್ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ರಿಜೆಕ್ಟ್ ಅಂತ ಬಂದ್ಬಿಡುತ್ತೆ ಮಾನಿಟೈಸೇಷನ್. ಅದಕ್ಕೋಸ್ಕರ ಹೇಳ್ತಿದ್ದೀನಿ, 2026 ನ ರೂಲ್ಸ್ ನ ಪ್ರಕಾರ ನೀವು ಪ್ರತಿಯೊಂದು ವಿಡಿಯೋಸ್ ನ ಚೆಕ್ ಮಾಡಬೇಕಾಗುತ್ತೆ. ಏನೇನು ಚೆಕ್ ಮಾಡ್ಕೋಬೇಕಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋಗೆ ಎಲ್ಲರೂ ಲೈಕ್ ಮಾಡ್ಕೊಂಡು ಇದೇ ರೀತಿ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿ. ಆಗಿದ್ರೆ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡಿ. ಬನ್ನಿ, ಮೊದಲೇದಾಗಿ ಬಂದ್ಬಿಟ್ಟು ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ ವಾಚ್ ಟೈಮ್ ಪಡ್ಕೊಂಡ್ಬಿಟ್ಟು ಯೂಟ್ಯೂಬ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋ ಈ ಪಾಯಿಂಟ್ಸ್ ನೀವು ಸರಿ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ಸಿಂಗಲ್ ಕ್ಲಿಕ್ ಅಲ್ಲಿ ನಿಮಗೆ ಮಾನಿಟೈಸೇಷನ್ ಕಂಪ್ಲೀಟ್ ಆಗ್ಬಿಡುತ್ತೆ. ಮೊದಲೇದಾಗಿ ಬಂದ್ಬಿಟ್ಟು ನಿಮ್ಮ ಚಾನಲ್ಗೆ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಬಂದಿದೆಯಾ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಏನಾದರೂ ಕಮ್ಯುನಿಟಿ ಗೈಡ್ಲೈನ್ಸ್ ಆಕ್ಟಿವ್ ಆಗಿದ್ರೆ ನಿಮ್ಮ ಚಾನಲ್ ಬಂದ್ಬಿಟ್ಟು ಮಾನಿಟೈಸೇಷನ್ ರಿಜೆಕ್ಟ್ ಮಾಡ್ತಾರೆ. ಇದನ್ನ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಎರಡನೇದಾಗಿ ಬಂದ್ಬಿಟ್ಟು ನಿಮ್ಮ ಚಾನಲ್ಗೆ 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಇದನ್ನ ಬಂದ್ಬಿಟ್ಟು ನೀವು ಕಂಪಲ್ಸರಿ 2 ಸ್ಟೆಪ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ನಿಮಗೆ ಅಡ್ವಾನ್ಸ್ ಫ್ಯೂಚರ್ ಎನೇಬಲ್ ಆಗಿದೆಯಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಚಾನಲ್ ಸೆಟ್ಟಿಂಗ್ ಅಲ್ಲಿ ಇರುತ್ತೆ, ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಅದರಲ್ಲಿ ನಿಮಗೆ ಮೊಬೈಲ್ ನಂಬರ್ ಪ್ಲಸ್ ಮೇಲ್ ಐಡಿ ವಿಡಿಯೋ ವೆರಿಫಿಕೇಶನ್ ಕೇಳುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ರಿ ಫಸ್ಟ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ AdSense ಅಕೌಂಟ್ ಕಂಪಲ್ಸರಿ ಇರಲೇಬೇಕು. ಇಲ್ಲಾಂದ್ರೆ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬಹುದು. ಈ 4 ಪಾಯಿಂಟ್ಸ್ ಬಂದ್ಬಿಟ್ಟು ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ರಿ. ಎಲ್ಲ ಕರೆಕ್ಟ್ ಆಗಿದ್ರೆ ಓಕೆ. ಬಟ್ ಇಲ್ಲಿ ಏನಪ್ಪ ಅಂದ್ರೆ ಇನ್ನೊಂದು ಇರುತ್ತೆ, ಏನಂದ್ರೆ ಅದು ವಾಚ್ ಟೈಮ್ ಅಲ್ಲಿ ಏನೇನು ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ನೀವು ನಾರ್ಮಲ್ ಆಗಿ ಕೆಲವೊಂದು ಅದರಲ್ಲೂ ಪಾಯಿಂಟ್ಸ್ ಬರುತ್ತೆ, ಅವು ಸಹ ಹೇಳ್ತೀನಿ ನಾನು. ಇದ್ರಲ್ಲಿ ಬಂದ್ಬಿಟ್ಟು ಮೊದಲೇ ಪಾಯಿಂಟ್ ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ಯಾವ್ದೋ ಒಂದು ವಿಡಿಯೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಪ್ರೈವೇಟ್ ಅಲ್ಲಿ ಇಟ್ಬಿಡ್ತೀರಾ. ಇದರಿಂದ ನಿಮ್ಗೆ ಅದರಿಂದ ಬಂದಂತ ವಾಚ್ ಟೈಮ್ ಎಲ್ಲ ಅವರು ಕನ್ಸಿಡರ್ ಮಾಡಲ್ಲ ಮಾನಿಟೈಸೇಷನ್ಗೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಅನ್ಲಿಸ್ಟೆಡ್ ವಿಡಿಯೋಸ್. ಇದು ಬಂದ್ಬಿಟ್ಟು ಸೇಮ್, ನೀವು ಯಾವ್ದಾದ್ರು ವಿಡಿಯೋಸ್ನ ಅನ್ಲಿಸ್ಟೆಡ್ ಇಟ್ಟರೆ ಅದನ್ನು ಸಹ ವಾಚ್ ಟೈಮ್ ಕನ್ಸಿಡರ್ ಮಾಡಲ್ಲ ಅವರು. ಇನ್ನು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನೀವು ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿರ್ತೀರಾ, ಅಪ್ಲೋಡ್ ಮಾಡ್ಬಿಟ್ಟು ವಾಚ್ ಟೈಮ್ ಎಲ್ಲ ಬಂದಿರುತ್ತೆ, ಬಟ್ ಅದರಲ್ಲಿ ಏನು ವ್ಯೂಸ್ ಇಂದನೋ ಅದರಿಂದನೋ ಏನೋ ನೀವು ವಿಡಿಯೋಸ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀರಾ. ಅದರಿಂದ ಸಹ ನಿಮಗೆ ವಾಚ್ ಟೈಮ್ ನಿಮಗೆ ಕನ್ಸಿಡರ್ ಆಗಲ್ಲ. ಇನ್ನು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಆಡ್ಸ್ ನ ನೀವು ಪ್ರಮೋಟ್ ಮಾಡಿರ್ತಾರಲ್ಲ ವಿಡಿಯೋಸ್ನ, ಅದು ಬಂದ್ಬಿಟ್ಟು ಸಹ ನಿಮಗೆ ವಾಚ್ ಟೈಮ್ ನಿಮಗೆ ಕನ್ಸಿಡರ್ ಮಾಡಲ್ಲ. ಇನ್ನು ಫಿಫ್ತ್ ಒನ್ ಬಂದ್ಬಿಟ್ಟು ನಿಮಗೆ ವಾಚ್ ಟೈಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಶಾರ್ಟ್ಸ್ ವಿಡಿಯೋಸ್ ಬಂದ್ಬಿಟ್ಟು ನಿಮಗೆ ಕನ್ಸಿಡರ್ ಆಗಲ್ಲ, ಯೂಟ್ಯೂಬ್ ಶಾರ್ಟ್ಸ್. ಇನ್ನು ಸಿಕ್ಸ್ ಒನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ನೀವು ಲೈವ್ ಸ್ಟ್ರೀಮ್ ಮಾಡ್ತೀರಾ ವಿಡಿಯೋಸ್ ಮಾಡ್ಬಿಟ್ಟು ನೀವು ಅವನು ಸಹ ವಾಚ್ ಟೈಮ್ ಪಡ್ಕೊಂಡ್ಬಿಟ್ಟು ಅನ್ಲಿಸ್ಟ್ ಅಲ್ಲಿ ಇಡೋದಾಗಿರ್ಬೋದು, ಇಲ್ಲ ಡಿಲೀಟ್ ಮಾಡೋದಾಗಿರ್ಬೋದು, ಇಲ್ಲ ಪ್ರೈವೇಟ್ ಅಲ್ಲಿ ಇಡೋದಾಗಿರ್ಬೋದು, ಇದನ್ನು ಸಹ ಅವರು ವಾಚ್ ಟೈಮ್ ನ ಕನ್ಸಿಡರ್ ಮಾಡಲ್ಲ. ನೋಡೋದಲ್ಲ, ವಾಚ್ ಟೈಮ್ ಅಲ್ಲೂ ಸಹ ಈ ರೀತಿ ಏನಾದರೂ ತಪ್ಪುಗಳು ನೀವು ಮಾಡಿದ್ರೆ ಇದು ಇವಾಗಲೇ ಸರಿಪಡಿಸ್ಕೊಂಬಿಡಿ ಯೂಟ್ಯೂಬ್ ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆನೆ. ಇನ್ನು ನೆಕ್ಸ್ಟ್ ಫೈನಲ್ ಆಗಿ ಏನ್ ಹೇಳ್ತೀನಪ್ಪ ಅಂದ್ರೆ, ನೀವು ಆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಲ್ಲ ಆ ಟೈಮಲ್ಲಿ ಪ್ರತಿಯೊಂದು ವಿಡಿಯೋಸ್ನ ನೀವು ಪಬ್ಲಿಕ್ ಅಲ್ಲೇ ಇಟ್ಕೊಳ್ಳಿ. ಆದಷ್ಟು ನೀವು ಪ್ರೈವೇಟ್ ಅಲ್ಲಿ ಇಡೋದಾಗ್ಲಿ ಇಲ್ಲ ಡಿಲೀಟ್ ಮಾಡೋದಾಗ್ಲಿ ಈ ರೀತಿ ಮಾಡೋಕೋಬೇಡಿ. ನಿಮಗೆ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ ನೀವು ಪಬ್ಲಿಕ್ ಅಲ್ಲೇ ಇಟ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಮೇನ್ ಆಗಿ ನಿಮ್ಮ ತಮ್ನೇಲ್ಸ್ ಆಗಿರ್ಬೋದು, ಇಲ್ಲ ಟೈಟಲ್ಸ್ ಆಗಿರ್ಬೋದು, ಇಲ್ಲ ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಅಬೌಟ್ ಸೆಕ್ಷನ್ ಅಲ್ಲಿ ನೀವು ಹಾಕಿರ್ತೀರಲ್ಲ ಅದು ಆಗಿರ್ಬೋದು, ಎಲ್ಲ ಚೆಕ್ ಮಾಡ್ತಾರೆ ನಿಮ್ಮ ಚಾನೆಲ್ ರಿಲೇಟೆಡ್ ಆಗಿ. ಅದನ್ನು ಸಹ ನೀವು ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡಿ ಕರೆಕ್ಟ್ ಆಗಿ. ನೋಡೋದಲ್ಲ, ಇಷ್ಟೆಲ್ಲ ಪಾಯಿಂಟ್ಸ್ ನೀವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿ ನಿಮ್ಮ ಚಾನಲ್ ಬಂದ್ಬಿಟ್ಟು ಈಸಿಯಾಗಿ ಮಾನಿಟೈಸೇಷನ್ ಆಗೋಗ್ಬಿಡುತ್ತೆ. ಫೈನಲ್ ಆಗಿ ವಿಡಿಯೋ ಬಂದ್ಬಿಟ್ಟು ಇಷ್ಟ ಗೈಸ್. ವಿಡಿಯೋ ಹೆಂಗ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಎಲ್ಲರೂ ಲೈಕ್ ಮಾಡ್ಕೊಳ್ರಿ. ಇದೇ ರೀತಿ ಒಳ್ಳೆ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಪಕ್ಕದಲ್ಲಿರೋ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ. ಇನ್ನು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ರಿಗೂ ಟಾಟಾ.